ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿಯನ್ನು ಇವತ್ತು ತೋರಿಸ್ತಾ ಇದ್ದೀನಿ. ವೆಜ್ ರೋಲ್ ಹೇಗೆ ಮಾಡೋದು ಅಂತ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ತುಂಬ ಟೇಸ್ಟ್ ಆಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿರಿ, ಇಲ್ಲಿ ನಾನು ತರಕಾರಿಗಳನ್ನು ತೊಗೊಂಡಿದ್ದೀನಿ. ಕ್ಯಾಬೇಜು, ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು, ಬೀನ್ಸು, ಕ್ಯಾರೆಟು ಎಲ್ಲವನ್ನು ತೊಳ್ಕೊಂಡು ಸಣ್ಣದಾಗಿ ಉದ್ದುದ್ದನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವಿನ್ನೂ ತರಕಾರಿಗಳನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಇಷ್ಟೇ ತರಕಾರಿ ಹಾಕ್ತಾಯಿದ್ದೀನಿ. ಮನೆಯಲ್ಲಿ ಎಷ್ಟಿತ್ತೋ ಅಷ್ಟರಲ್ಲೇ ಮಾಡ್ತಾಯಿದ್ದೀನಿ. ಹೀಗೆ ಉದ್ದುದ್ದನಾಗಿ ತರಕಾರಿಯನ್ನು ನೀಟಾಗಿ ಸಣ್ಣದಾಗಿ ತೆಳುವಾಗಿ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಈಗ ನಾನು ಒಂದು ಪ್ಯಾನ್ಗೆ 1-2 ಚಮಚ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೀವು ಬೆಣ್ಣೆ ಸಹ ಬಳಸ್ಬೋದು, ಇಲ್ಲಾಂದರೆ ತುಪ್ಪ ಸಹ ಬಳಸ್ಕೋಬೋದು ಸ್ನೇಹಿತರೆ. ಇದಕ್ಕೆ 1 ಚಮಚ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಜೀರಿಗೆ ಚೆನ್ನಾಗಿ ಸಿಡಿದ ಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಬಿಡೋಣಂತೆ. ಕ್ಯಾಬೇಜು, ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು, ಬೀನ್ಸು ಇಷ್ಟು ತೊಗೊಂಡಿದ್ದೀನಿ ನಾನು. ಕ್ಯಾಬೇಜ್ ಹಾಕೋದ್ರಿಂದ ತುಂಬ ರುಚಿಯಾಗುತ್ತೆ ವೆಜ್ ರೋಲು. ತುಂಬ ಮೆತ್ತನಾಗಿ ತರಕಾರಿಗಳನ್ನು ಬೇಯಿಸ್ಕೋಬಾರ್ದು, ಅರ್ಧ ಬೇಯಿಸ್ಕೊಂಡ್ರೆ ಸಾಕು. ಈಗ ಕ್ರಿಸ್ಪ್ನೆಸ್ ಇರಬೇಕು ತರಕಾರಿಗೆ, ಗರಿ ಅಂತ ಇರಬೇಕು. ಹಾಗೆ ತುಂಬ ಮೆತ್ತಗೆ ಬೇಯಿಸ್ಕೋಬಾರ್ದು ಸ್ನೇಹಿತರೆ. ಇದಕ್ಕೆ ಸ್ವಲ್ಪ ಖಾರ, ನೀವು ಬೇಕಂದರೆ ಪೆಪ್ಪರ್ ಪೌಡ್ರ್ ಸಹ ಬಳಸ್ಕೋಬೋದು, ಕಾಳು ಮೆಣಸು ಪುಡಿ. ನಾನಿಲ್ಲಿ ಖಾರದ ಪುಡಿನೇ ಹಾಕಿದ್ದೀನಿ. ಮತ್ತು 1 ಚಮಚ ಆಗಷ್ಟು ವೆನಿಗರ್ ಹಾಕಿದ್ದೀನಿ. 1 ಚಮಚ ಸೋಯಾ ಸಾಸು ಮತ್ತು 1 ಚಮಚ ಆಗಷ್ಟು ಟೊಮೆಟೊ ಕೆಚಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಚಿಲ್ಲಿ ಸಾಸ್ ಸಹ ಹಾಕೋಬೋದು. ಕೆಲವು ಮಕ್ಕಳು ಇಷ್ಟಪಡೋಲ್ಲ, ಹಾಗಾಗಿ ನೀವು ಖಾರದ ಪುಡಿ ಹಾಕಿದ್ರೆ ಸಾಕು, ಇಲ್ಲಾಂದರೆ ಕಾಳು ಮೆಣಸಿನ ಪುಡಿಯನ್ನು ಸಹ ಹಾಕೋಬೋದು. ನೋಡಿರಿ, ಹೀಗೊಂದು ಸಲ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಆಫ್ ಮಾಡ್ಕೊಂಬಿಡೋಣ. ತುಂಬ ಜಾಸ್ತಿ ಬೇಯಿಸ್ಕೋಬಾರ್ದು. ಇದೆಲ್ಲ ಹಾಕಿದ್ಮೇಲೆ ನೋಡಿರಿ, ಹೀಗೆ ಅರ್ಧ ತರಕಾರಿ ಬೆಂದರೆ ಸಾಕು. ಈಗ ಚಪಾತಿ ಹಿಟ್ಟು ನಾನು ಕಲಸಿಟ್ಟಿದ್ದೆ, ಗೋಧಿ ಹಿಟ್ಟು, ಒಂದು ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಕಲಸಿಟ್ಟಿದ್ದೀನಿ. ಈಗ ಚೆನ್ನಾಗಿ ಇದು ಮೆತ್ತಗಿದೆ. ಈಗ ಇದನ್ನು ಚಪಾತಿ ಥರ ಲಟ್ಟಿಸ್ಕೊಂಡ್ಬಿಡೋಣಂತೆ. ನಾವು ಸೇಮ್ ಚಪಾತಿ ಹೆಂಗೆ ಮಾಡ್ತೀವಲ್ವ ಅದೇ ಥರನೇ ಗೋಧಿ ಹಿಟ್ಟಿನಿಂದ ಚಪಾತಿಗಳನ್ನು ಮಾಡಿಕೊಂಡು ವೆಜ್ ರೋಲನ್ನು ರೆಡಿ ಮಾಡ್ಕೊಂಬಿಡೋಣ. ಮೈದಾ ಎಲ್ಲ ಬಳಸೋದಕ್ಕೆ ಹೋಗಬೇಡ್ರಿ ಸ್ನೇಹಿತರೆ, ಗೋಧಿ ಹಿಟ್ಟಿಂದನೇ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ನಾವು ಅದೇ ಚಪಾತಿ ಬೇರೆ ಪಲ್ಯ ಬೇರೆ ಮಾಡಿದ್ರೆ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಈ ಥರ ನಾವು ವೆಜ್ ರೋಲ್ ಥರ ಮಾಡಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿರಿ, ಹೀಗೆ ಚಪಾತಿಯನ್ನು ಮೆತ್ತಗೆ ಬೇಯಿಸ್ಕೋಬೇಕು, ತುಂಬ ಗಟ್ಟಿಯಾಗಿ ಬೇಯಿಸಬಾರ್ದು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿರಿ ಸ್ನೇಹಿತರೆ. ಸಂಜೆ ಹೊತ್ತಲ್ಲಿ ಮಕ್ಕಳಿಗೆ ಸ್ಕೂಲಿಂದ ಬಂದ ಮೇಲೂ ಮಾಡಿಕೊಡ್ಬೋದು, ಇಲ್ಲ ಬಾಕ್ಸ್ಗಳಿಗೂ ಸಹ ಮಾಡಿ ಕೊಡ್ಬೋದು. ನೀವು ಈರುಳ್ಳಿ ತಿನ್ನೋರು ಈರುಳ್ಳಿ ಸಹ ಇದರಲ್ಲಿ ಹಾಕೋಬೋದು. ನೋಡಿರಿ, ಚಪಾತಿಗಳೆಲ್ಲ ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಮಯೋನಿಸ್ ಹಾಕ್ತಾಯಿದ್ದೀನಿ. ಮಯೋನಿಸ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ, ತುಂಬ ಇಷ್ಟಪಡ್ತಾರೆ ಮಕ್ಕಳು. ನೋಡಿರಿ, ಈಗ ಈ ಥರ ಚಪಾತಿ ಮೇಲೆ ಪಲ್ಯನ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಡಬೇಕು. ಹೀಗೆ ಫಸ್ಟ್ ಸೈಡ್ಸು ಕವರ್ ಮಾಡಿಕೊಂಡು ಹೀಗೆ ರೋಲ್ ಮಾಡಿದ್ರೆ ಅದು ಬಿಚ್ಕೊಳ್ಳೋದಿಲ್ಲ ಮತ್ತು ಪಲ್ಯ ಸಹ ಚೆಲ್ಲೋದಿಲ್ಲ. ಇದಕ್ಕೆ ಒಂದು ಟೂತ್ಪಿಕ್ ಈ ಥರ ಸಿಕ್ಕಿಸ್ಬಿಟ್ರೆ ನೀಟಾಗಿ ಬಾಕ್ಸಲ್ಲಿ ಹಾಕಿ ಇಡ್ಬೋದು. ಎಲ್ಲಾದರೂ ಹೋದಾಗ, ಊರುಗಳಿಗೆ ಹೋಗ್ತಾಯಿದ್ದೀವಿ, ಪಿಕ್ನಿಕ್ಗಳಿಗೆ ಹೋಗ್ತಾಯಿದ್ದೀವಿ ಅಂದರೆ ಮಕ್ಕಳುಗಳಿಗೆ ಈ ಥರ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಪಲ್ಯ ಬೇರೆ ಚಪಾತಿ ಬೇರೆ ತಿನ್ನೋದಕ್ಕೂ ಕಷ್ಟ ಆಗುತ್ತೆ. ಹೀಗೆ ರೋಲ್ ಮಾಡಿ ನಾವು ನೀಟಾಗಿ ಕವರ್ ಮಾಡ್ಕೊಂಡು ತೊಗೊಂಡು ಹೋದರೆ ಪಲ್ಯ ಚೆಲ್ಲೋದು ಇಲ್ಲ, ನೀಟಾಗಿ ಹಾಗೇ ಇರುತ್ತೆ. ಫಾಯಿಲ್ ಪೇಪರಲ್ಲಿ ನಾವು ಈ ಥರ ರೋಲ್ ಮಾಡಿಕೊಂಡು ಬಾಕ್ಸಿಗೆ ಇಟ್ಕೊಂಡು ತೊಗೊಂಡು ಹೋದರೆ ಫ್ರೆಶ್ ಆಗಿರುತ್ತೆ, ಬಿಸಿನೂ ಇರುತ್ತೆ, ತಿನ್ನೋದಕ್ಕೂ ಸಹ ತುಂಬ ಈಸಿ ಅನಿಸುತ್ತೆ. ಹೇಗಿತ್ತು ಸ್ನೇಹಿತರೆ ಈ ರೆಸಿಪಿ? ಡಿಫ್ರೆಂಟ್ ಆಗಿರಲಿ ಅಂತ ಒಂದು ಟ್ರೈ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ನಮಸ್ಕಾರ.